ಕುಲ ಮತಗಳನ್ನು ಸಮ ಎಂದವನು, ನೆಲ ಜಲಗಳನ್ನು ಉಸಿರೆಂದವನು, ಹೊಸ ಚರಿತೆಯ ಬರೆದನು ಕೆಂಪೇಗೌಡ. 515ನೇ ಕೆಂಪೇಗೌಡರ ಜಯಂತಿ ಅಂಗವಾಗಿ ಪಟ್ಟಣದ ಕೆಂಪೇಗೌಡ ವೃತ್ತದ ಬಳಿ ಒಕ್ಕಲಿಗರ ಸಮುದಾಯದ ಬಾಂಧವರಿಂದ ಕೆಂಪೇಗೌಡ ಪುತ್ಥಳಿಗೆ ಮಾಲಾರ್ಪಣೆ ಮಾಡಿ ಮಾತನಾಡಿದ ಕೆಂಪೇಗೌಡ ಸೇವಾ ಸಮಿತಿಯ ತಾಲೂಕು ಅಧ್ಯಕ್ಷ ಎಂಎಂ ನಾಗರಾಜು ಅವರು, ರಾಜ್ಯಾದ್ಯಂತ ಕೆಂಪೇಗೌಡರ 115ನೇ ಜಯಂತಿಯನ್ನ ಸರ್ಕಾರದ ವತಿಯಿಂದ ಮಾಡುತ್ತಿದೆ. ಈ ಹಿಂದೆ ಇಡೀ ರಾಜ್ಯದಲ್ಲಿ 2 ಕೆಂಪೇಗೌಡರ ಪ್ರತಿಮೆ ನಿರ್ಮಾಣ ಮಾಡಲಾಗಿತ್ತು. ಅದರಂತೆ ಬೇಲೂರಿನಲ್ಲಿ ಒಂದು ಪ್ರತಿಮೆ ಇದ್ದು ಪ್ರತಿ ವರ್ಷವೂ ವಿಶೇಷ ಕಾರ್ಯಕ್ರಮವನ್ನು ನಾವು ಆಯೋಜಿಸಿಕೊಂಡು ಬಂದಿದ್ದೇವೆ. ನಾಡನ್ನ ಕಟ್ಟುವ ಸಂದರ್ಭದಲ್ಲಿ ಒಂದು ಜಾತಿ ವರ್ಗಕ್ಕೆ ಮೀಸಲಿಡದೆ ಎಲ್ಲ ಒಕ್ಕಲುತನ ಮಾಡುವ ಕುಟುಂಬಗಳ ಉದ್ಧಾರಕ್ಕಾಗಿ ಕೆಂಪೇಗೌಡರು ಹಲವಾರು ಯೋಜನೆಗಳನ್ನು ತರುವ ಮೂಲಕ ಅವರು ನಾಡಪ್ರಭುವಾಗಿದ್ದಾರೆ. ಜುಲೈ 1ರಂದು ನಡೆಯುವ ಕೆಂಪೇಗೌಡರ ಅದ್ದೂರಿ ಜಯಂತಿಯಂದು ನಮ್ಮ ಆದಿ ಚುಂಚನಗಿರಿ ಮಹಾಸ್ವಾಮೀಜಿಗಳ ಆಶೀರ್ವಾದದೊಂದಿಗೆ ಶಂಭುನಾಥ ಮಹಾಸ್ವಾಮೀಜಿಗಳ ಹಾಗೂ ಶಾಸಕರ ನೇತೃತ್ವದಲ್ಲಿ ಕಾರ್ಯಕ್ರಮವು ನಡೆಯಲಿದ್ದು ತಾವೆಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಬೇಕೆಂದು ಮನವಿ ಮಾಡಿದರು. ಪುತ್ಥಳಿಗೆ ಪುಷ್ಪಾರ್ಚನೆ ನಡೆಸಿ ಮಾತನಾಡಿದ ಶಾಸಕ ಎಚ್.ಕೆ. ಸುರೇಶ್, ಈ ಬಾರಿಯ ಒಕ್ಕಲಿಗರ ಎಲ್ಲಾ ಸಂಘಟನೆಗಳಿಂದ ಈ ಬಾರಿ ಕೆಂಪೇಗೌಡರ 515ನೇ ಜಯಂತ್ಯೋತ್ಸವ ಹಾಗೂ ಯುವ ವೇದಿಕೆಯಿಂದ ನಡೆಯುತ್ತಿರುವ 15ನೇ ವರ್ಷದ ಕೆಂಪೇಗೌಡ ಜಯಂತಿಯನ್ನ ಎಲ್ಲರೂ ಸೇರಿ ಹಬ್ಬದ ರೀತಿಯಲ್ಲಿ ಆಚರಿಸಲು ಸಿದ್ಧತೆ ನಡೆಸಲಾಗಿದ್ದು, ಅದರಂತೆ ಬಾಲಗಂಗಾಧರನಾಥ ಸ್ವಾಮೀಜಿ ಸೇತುವೆ ಬಳಿಯಿಂದ ಪರಮಪೂಜ್ಯ ಸ್ವಾಮೀಜಿಯವರನ್ನ 108 ಕಳಸದೊಂದಿಗೆ ವಿವಿಧ ಜಾನಪದ ಕಲಾ ತಂಡದೊಂದಿಗೆ ಕೆಂಪೇಗೌಡ ವೃತ್ತದ ಬಳಿ ಕರೆತಂದು ಪ್ರತಿಮೆಗೆ ಮಾಲಾರ್ಪಣೆ ನಡೆಸಿ ನಮ್ಮ ಸಮುದಾಯ ಭವನದಲ್ಲಿ ಪೂಜ್ಯರಿಂದ ಆಶೀರ್ವಚನ ಸೇರಿದಂತೆ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದ ವಿದ್ಯಾರ್ಥಿಗಳಿಗೆ ಹಾಗೂ ರೈತ ಕುಟುಂಬಗಳಿಗೆ ಅಭಿನಂದನೆ ಸಲ್ಲಿಸಲಾಗುವುದು. ಈ ಕಾರ್ಯಕ್ರಮಕ್ಕೆ ಪಕ್ಷಾತೀತವಾಗಿ ಜಾತ್ಯತೀತವಾಗಿ ಬೇಲೂರು ತಾಲೂಕು ವಿಧಾನಸಭಾ ಕ್ಷೇತ್ರದ ಎಲ್ಲ ಜನಾಂಗದವರು ಆಗಮಿಸುವ ಮೂಲಕ ನಾಡಪ್ರಭುವಿಗೆ ನಮನ ಸಲ್ಲಿಸೋಣ ಎಂದರು. ರಾಜಕೀಯ ಮುಖ ಹೇಳಕ್ಕೆ 515ನೇ ವರ್ಷದ ಜಯಂತಿಯನ್ನು ರಾಜ್ಯದಾದ್ಯಂತ ಸರ್ಕಾರದ ವತಿಯಿಂದ ಆಚರಣೆಯನ್ನು ಮಾಡ್ತಾ ಇದ್ದೀವಿ. ಅದೇ ನಿಟ್ಟಿನಲ್ಲಿ ಬೇಲೂರಿನಲ್ಲೂ ಕೂಡ ತಾಲೂಕು ಆಡಳಿತ ಭಾಳ ಚಿಕ್ಕದಾಗಿ ಚೊಕ್ಕವಾಗಿ ಸಂಭ್ರಮದಿಂದ ಆಚರಣೆಯನ್ನು ಮಾಡ್ತಾ ಇರ್ತಕ್ಕಂಥದ್ದು. ಈಗ ನಾವು ಸಂಘ ಸಂಸ್ಥೆಯಿಂದ ಈ ಏನು ನಮ್ಮ ತಾಲೂಕಿನ ಶಾಸಕರ ಅಧ್ಯಕ್ಷತೆಯಲ್ಲಿ ಅವರ ಮುಂದಾಳತ್ವದಲ್ಲಿ ದಿನಾಂಕ 1ನೇ ತಾರೀಕು ಭಾಳ ಅದ್ಧೂರಿಯಾದ ಒಂದು ಕಾರ್ಯಕ್ರಮ ಸಂಘಟನೆ ಆಗಬೇಕಾಗಿದೆ. ಅದಕ್ಕೆ ಜಾತ್ಯತೀತವಾಗಿ ಪಕ್ಷಾತೀತವಾಗಿ ಕೆಂಪೇಗೌಡರು ಈ ನಾಡು ಕಟ್ಟಿದಂಥವರು, ಅವರು ಒಂದು ಜಾತಿ ಒಂದು ಜನಾಂಗಕ್ಕೆ ಸೀಮಿತವಾದಂತಹ ವ್ಯಕ್ತಿಯಲ್ಲ. ಆದುದರಿಂದ ಎಲ್ಲ ನಮ್ಮ ತಾಲೂಕಿನ ಸಮಸ್ತ ಜನತೆ 1ನೇ ತಾರೀಕು ಬಂದು ನಮ್ಮ ಜಗದ್ಗುರುಗಳಾದ ಆದಿಚುಂಚನಗಿರಿ ಸ್ವಾಮೀಜಿ ಅವರ ಆಶೀರ್ವಾದದೊಂದಿಗೆ ಹಾಸನ ಸ್ವಾಮೀಜಿ ಶಂಭುನಾಥರ ಸ್ವಾಮೀಜಿ ಅವರ ಒಂದು ಮೆರವಣಿಗೆ ಮೂಲಕ ಒಂದು ಬಹಿರಂಗ ಸಭೆ ಆಶೀರ್ವಚನ ಇರ್ತದೆ. ಅದಕ್ಕೆ ಭಾಗವಹಿಸಬೇಕಾಗಿ ನಮ್ಮ ಮಾಧ್ಯಮದವರ ಮೂಲಕ ಇವತ್ತು ಕೇಳ್ಕೊಳ್ತಾ 2ನೇ ವರ್ಷದ ಇಡೀ ಬೇಲೂರು ವಿಧಾನಸಭಾ ಕ್ಷೇತ್ರದ ಎಲ್ಲ ಮಹಾಜನತೆಗೆ ಶುಭಾಶಯನ್ನು ಕೊಡ್ತಾ, ವಿಶೇಷವಾಗಿ ಕೆಂಪೇಗೌಡ ಜಯಂತಿಯನ್ನು ಇವತ್ತು ಸಾಂಪ್ರದಾಯಿಕವಾಗಿ ಮಾಡುವುದರ ಮುಖಾಂತರ ಮಾಲಾರ್ಪಣೆಯನ್ನು ಮಾಡಿ ತಾಲೂಕು ಆಡಳಿತದಲ್ಲಿ ಕೆಂಪೇಗೌಡರ ಜಯಂತಿಯನ್ನು ಆಚರಣೆ ಮಾಡಿ, ಈ ಕೆಂಪೇಗೌಡರ ಜಯಂತಿಯನ್ನು 1ನೇ ತಾರೀಕು ಬೇಲೂರಿನಲ್ಲಿ ಅದ್ದೂರಿಯಾಗಿ ಮಾಡ್ತಕ್ಕಂಥದ್ದು ಸಮಾಜದ ಎಲ್ಲ ಮುಖಂಡರುಗಳು ಅದನ್ನು ನೇತೃತ್ವವನ್ನು ತಗೊಂಡಿದ್ದಾರೆ. ಹಾಗಾಗಿ ಕೆಂಪೇಗೌಡರು ಇವತ್ತು ಇಡೀ ಬೆಂಗಳೂರು ಕರ್ನಾಟಕ ರಾಜ್ಯ ಏನಾದರೂ ಆರ್ಥಿಕವಾಗಿ ಅಭಿವೃದ್ಧಿಯಾಗಿದೆ ಅಂತ ಅಂದರೆ ಅದು ಕೆಂಪೇಗೌಡರು ಮೂಲ ಕಾರಣ ಅಂತಕ್ಕಂಥದ್ದು. ಬಹುಶಃ ಕರ್ನಾಟಕದ ರಾಜಧಾನಿ ಬೆಂಗಳೂರು ಇವತ್ತು ಬೈರಂಬುದ್ಧಿಯ ಕಟ್ಟೆ ಮಾಡುವುದರ ಮುಖಾಂತರ ಕೆಂಪೇಗೌಡರ 515ನೇ ಜಯಂತಿಯ ಶುಭಾಶಯಗಳನ್ನು ಸಮಸ್ತ ಜನತೆಗೆ ಕೊಡ್ತಾ ಇದ್ದೀವಿ. ಸಾಂಪ್ರದಾಯಿಕವಾಗಿ ಹಾಗೂ ಸಾಹೇಬರ ಕೃಷ್ಣ